ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ನಾವಿವತ್ತು ಈ ದಾರಿದ್ರ್ಯ ನಾಶಕ ಅಂತ ಮಂತ್ರ ಅಂತ ಬರುತ್ತೆ. ಇದೊಂದು ಶಾಬರ ಮಂತ್ರ, ಭಾಳ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ಮಂತ್ರ ಇದನ್ನು ನಾವು ಎಷ್ಟು ದುಡಿದ್ರೂ ಆ ದುಡಿತಕ್ಕೆ ಫಲ ಸಿಗದಿದ್ದಾಗ ಉದ್ಯೋಗ ಮಾಡ್ತಾ ಇರ್ತೀವಿ. ಆ ಉದ್ಯೋಗದಲ್ಲಿ ಒಂದು ಮೇಲ್ಪದವಿ ಅಥವಾ ಅದಕ್ಕೆ ಒಂದು ನ್ಯಾಯ, ಅಂದರೆ ನಾವು ಎಷ್ಟು ದುಡಿದ್ರೂ ಅದರಲ್ಲಿ ಏನೇ ಮುಂದಕ್ಕೆ ಒಂದು ಬೆಳವಣಿಗೆ ಇಲ್ಲ ಅಂದಾಗ, ಮತ್ತು ನಮ್ಮ ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೆದೇ ಇದ್ದಾಗ ಈ ಮಂತ್ರವನ್ನು ಜಪ ಮಾಡಬೇಕು. ಈ ಜಪ ಮಾಡೋದಕ್ಕೆ ಯಾವುದೇ ಒಂದು ಸಮಯ ಮಾಡ್ಕೋಬೋದು. ಇಂಥ ಸಮಯ ಅಂತಲೇ ಇಲ್ಲ, ನಿಮ್ಗೆ ಯಾವ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಮಾಡ್ಕೋಬೋದು. ಈ ರೀತಿ ಜಪ ಮಾಡಿಕೊಂಡಾಗ ನಿಮಗೆ ಇದರಿಂದ ನಿಮ್ಮ ಒಂದು ಜಪದ ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗುತ್ತೆ. ಇದರಿಂದ ನೀವು ಉದ್ಯೋಗ ಆಗ್ಬೋದು, ವ್ಯಾಪಾರ ಆಗ್ಬೋದು, ನಿಮ್ಮ ಒಂದು ದುಡಿದ ಒಂದು ಹಣಕಾಸು ಸಮೃದ್ಧಿ ಆಗ್ಬೋದು, ಅಥವಾ ಹಣಕಾಸು ನಿಲ್ಲಲ್ಲ, ಎಷ್ಟು ದುಡಿತೀವಿ ಅಂತ ಅನ್ನೋರು ಕೂಡ ಇದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ. ಇದಕ್ಕಿಷ್ಟೇ ದಿನ ಮಾಡಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ. ನಿಮ್ಮ ಶಕ್ತಿ ಎಷ್ಟಾದರೂ ಮಾಡ್ಬೋದು. ಪ್ರತಿ ನೀವು ಇದನ್ನು ಜಪ ಮಾಡ್ತಾಯಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಇದನ್ನು ದಿನಕ್ಕೆ 108 ಸಾರಿನೋ ಅಥವಾ ನಿಮ್ಮ ಶಕ್ತಿ ಮೀರಿ ಎಷ್ಟಾದರೂ ಹೇಳ್ಕೊಬೋದು. ಇದಕ್ಕೆ ಇಷ್ಟೇ ಮಾಡಬೇಕು ಅಂತ ಯಾವುದೇ ನಿಯಮ ಇಲ್ಲ. ಮತ್ತು ದಿನ ಕೂಡ ಇಂಥ ಒಂದು ದಿನ ಅನ್ನೋದೇನೂ ಇಲ್ಲ, ಯಾವ ದಿನದಿಂದ ಆದರೂ ನೀವು ಪ್ರಾರಂಭ ಮಾಡ್ಬೋದು. ಇದು ಮಾಡಿದಾಗ ಇದು ನಿಮಗೆ ದಾರಿದ್ರ್ಯ ಅಂತ ಏನಿದೆ, ಎಷ್ಟು ದುಡಿದ್ರೂ ನಿಮಗೆ ಒಂದು ಕೈಯಲ್ಲಿ ಹಣ ನಿಲ್ತಿಲ್ಲ, ಅಥವಾ ವ್ಯಾಪಾರ ವ್ಯವಹಾರಗಳು ಉದ್ಯೋಗಗಳಲ್ಲಿ ಹಿಂಬಡ್ತಿ ಇದೆ, ನಮಗೆ ಯಾವುದೇ ರೀತಿ ಅದರಿಂದ ಬಡ್ತಿ ಇಲ್ಲ, ಅಥವಾ ನಿಂತಿದ್ದೀವಿ, ನೀರಾಗೋಗ್ಬಿಟ್ಟಿದ್ದೀವಿ ಅನ್ನೋದು ಎಲ್ಲ ಕೆಲವರಿಗಿರುತ್ತೆ. ಇದು ಭಾಳ ಒಂದು ಅದ್ಭುತವಾದಂಥ ಪ್ರಭಾವಶಾಲಿಯಾದಂಥ ಒಂದು ಮಂತ್ರ ಯಾಕೆಂದರೆ ಇದು ಒಂದು ಹೇಳಬೇಕು ಅಂದರೆ ಭಾಳ ಶಕ್ತಿವಂಥದ್ದು. ಇದಕ್ಕೆ ಯಾವುದೇ ನಿಯಮ ಕೂಡ ಇಲ್ಲ, ಹೀಗೆ ಹಾಗೆ ಇಂಥ ದಿವಸ ಹೇಳಬೇಕು, ಇಂಥ ಟೈಮ್ ಹೇಳಬೇಕು ಅನ್ನೋದಿಲ್ಲ. ಅಂದರೆ ನೀವು ಒಂದು ಟೈಮನ್ನು ಮಾತ್ರ ಇದು ಮಾಡ್ಕೋಬೇಕಾಗುತ್ತಿಲ್ಲ. ಬೆಳಗ್ಗೆ ಹೇಳ್ತೀರಾ ಬೆಳಗ್ಗೆ, ಸಂಜೆ ಹೇಳ್ತೀರಾ ಸಂಜೆಗೆ, ಆ ರೀತಿ ಒಂದು ಸಮಯನ ನೀವು ನಿಗದಿ ಮಾಡ್ಕೋಬೇಕು ಅಷ್ಟೇ. ಯಾಕೆಂದರೆ ಯಾವಾಗಂದ್ರೆ ಅವಾಗ ನಿಮಗೆ ಇವತ್ತು ಬೆಳಗ್ಗೆ ಹೇಳಿದ್ರಿ, ನಾಳೆಗೆ ತಿರ್ಗಾ ಸಂಜೆಗೆ ಹೇಳ್ತೀರಾ, ಇನ್ನೊಂದು ದಿವಸ ಮಧ್ಯಾಹ್ನ ಆ ರೀತಿ ಆಗಲ್ಲ. ಇಲ್ಲ, ಬೆಳಗ್ಗೆ ಹೇಳ್ತೀರಾ ಅಂದರೆ ಬೆಳಗ್ಗೆಯಿಂದ ಅದರಲ್ಲಿ ತೊಗೋಬೇಕು. ಇಲ್ಲ, ನಾವು ಸಂಜೆಯಲ್ಲಿ ಹೇಳ್ತೀವಿ, ನಾವು ಎಲ್ಲ ಕೆಲಸಕ್ಕೆ ಹೋಗೋರಿದ್ದೀವಿ, ನಮಗೆ ಸಂಜೆ ಸಮಯದಲ್ಲಿ ನಮ್ಗೆ ಸಮಯ ಸಿಗುತ್ತೆ, ಆವಾಗ ನಾವು ಕೂತ್ಕೊಂಡು ಹೇಳ್ಕೊಬೋದು ಅನ್ನೋಗಿದ್ರೆ ಆ ಸಮಯನೇ ನೀವು ಒಂದು ನಿಗದಿ ಮಾಡ್ಕೋಬೇಕು. ಆ ನಿಗದಿ ಮಾಡ್ಕೊಂಡು ಅದೇ ಸಮಯದಲ್ಲಿ ಹೇಳ್ಕೊಳ್ತಾ ಇದ್ದಾಗ ನಿಮಗೆ ಎಲ್ಲ ರೀತಿಯ ದುಗುಡಗಳು, ದುಮಾನಗಳು, ಮೈಯಲ್ಲಿ ಇರೋ ಅಂಥ ನೆಗೆಟಿವ್ ಎಲ್ಲ ಇದ್ರೂ ನಿಮಗೆ ದೂರ ಆಗಿ ರಿಲ್ಯಾಕ್ಸ್ ಅಂತ ಕೂಡ ಕೊಡುತ್ತೆ. ಒಂದು ದೇಹದಲ್ಲಿ ಶಕ್ತಿ ಅನ್ನೋದು ಬರುತ್ತೆ. ಅದೇ ರೀತಿ ಎಲ್ಲ ಕೆಲಸಗಳು ಕೂಡ ನಿಮಗೆ ಅತ್ಯಂತ ಸುಲಭವಾಗಿ ಕೆಲಸಗಳು ಕೂಡ ಆಗುತ್ತೆ. ಮಾಡ್ಕೊಳ್ತಾ ಇದ್ದರೆ ನಿಮಗೆ ಅದು ಗೊತ್ತಾಗುತ್ತೆ. ನೀವು ಮಾಡ್ತಾ ಮಾಡ್ತಾ ಆ ಮಂತ್ರ ಜಪ ಮಾಡ್ತಾ ಮಾಡ್ತಾ ನಿಮಗೆ ಎಷ್ಟು ಇದು ಶಕ್ತಿಶಾಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ನೀವು ನಿಮ್ಮ ಕೆಲಸಗಳ್ನ, ನಿಮ್ಮ ದುಡಿಮೆಗಳ್ನ ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳ್ನ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಮಂತ್ರ ಹೇಳಬೇಕು ಅಂದರೆ ಇದಕ್ಕೆ ಕೂಡ ನೀವು ಯಾವ ದಿಕ್ಕಲ್ಲಿ ಕೂತ್ಕೋಬೇಕು ಅನ್ನೋದೇ ಇಲ್ಲ. ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ಎರಡು ಬಿಟ್ಟು ಉತ್ತರ ಪೂರ್ವ ಎರಡು ಕಡೆ ಕೂಡ ಕೂತ್ಕೋಬೋದು. ಯಾಕೆ ಕೆಲವ್ರು ಕೇಳ್ತಿರ್ತೀರ ಯಾವ ದಿಕ್ಕಿನಲ್ಲೂ ಅಂತ ನೀವು ಹೇಳಿಲ್ಲ ಅಂತ. ಹಾಗಾಗಿ ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೋದು. ನೀವು ಕೂತ್ಕೋಬೇಕಾದ್ರೆ ನಾನು ಯಾಕೆಂದರೆ ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ನೀವು ಕೂತ್ಕೋಬೇಕಾದ್ರೆ ಕೆಳಗಡೆ ನಿಮಗೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಮಣೆ ಆಗಲಿ, ಹಲಿಗೆ ರೀತಿ ಇರುವಂಥ ಮಣೆ ಆಗ್ಬೋದು, ಅಥವಾ ಹಲಿಗೆ ಆಗ್ಬೋದು, ಅಥವಾ ಚೇರ್ ಮೇಲೆ ಕೂಡ ಕೂತ್ಕೊಂಡು ಹೇಳ್ಕೊಬೋದು. ಆದರೆ ಚೇರ್ ಮೇಲೆ ಕೂತ್ಕೊಂಡಾಗ ನಿಮ್ಮ ಪಾದಗಳು ಭೂದೇವಿಗೆ ಸ್ಪರ್ಶ ಆಗಬಾರ್ದು. ಕೆಳಗೆ ಬಟ್ಟೆನೋ ಹಲಿಗೆನೋ ಸಾಪೆ ಏನಾದರೂ ಹಾಕ್ಕೋಬೇಕಾಗುತ್ತೆ. ಆ ರೀತಿಯಾಗಿ ಕೂತ್ಕೊಂಡಿದ್ರೆ ಇದರಲ್ಲಿ ಇನ್ಯಾವುದೇ ರೀತಿ ನಿಮಗೆ ತೊಂದರೆ ಇರೋದಿಲ್ಲ. ಈ ರೀತಿ ಸಿದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಅಂತ ಹೇಳ್ತಾ, ಬಾಂಧವರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ,
ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.